ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈಗ ವಕ್ಫ್ನಲ್ಲಿ ಅಸಲಿ ಟ್ವಿಸ್ಟ್ ಇಟ್ಟ ಮೋದಿ ಸರ್ಕಾರ. ಕೋರ್ಟಲ್ಲಿ ಈ ಕೇಸ್ ಬಹಳ ಮಹತ್ವದ ಘಟ್ಟಕ್ಕೆ ಬಂದು ನಿಂತಿದೆ. ನಿನ್ನೆ ವಿಚಾರಣೆ ಆಯಿತು. ಅದರಲ್ಲಿ BR ಗವಾಯಿ ಅವರು ಅಂದರೆ CJI ಅಭಿಪ್ರಾಯ ಬಹಳ ದೊಡ್ಡ ಮಟ್ಟದಲ್ಲಿ ದೇಶದ ಗಮನ ಸೆಳೀತು. ಇದರ ಬೆನ್ನಲ್ಲೇ ಇವತ್ತು ವಿಚಾರಣೆ ಮುಂದುವರಿತಾ ಇದೆ. ಈಗ ನೋಡಿ ಅಸಲಿ ಪಾಯಿಂಟ್ ಹಾಕಿದೆ ಭಾರತ. ಇಲ್ಲೇ ವಕ್ಫ್ ವಿಚಾರದಲ್ಲಿ ಅಡ್ಡಗಾಲು ಹಾಕೋಕೆ ಪ್ರಯತ್ನಿಸ್ತಿರೋರಿಗೆ ಅತಿ ದೊಡ್ಡ ಹಿನ್ನಡೆಯಾಗೋದು ಗ್ಯಾರಂಟಿಯಾ ಅನ್ನುವ ಒಂದು ಸುಳಿವು ಸಿಗ್ತಾ ಇದೆ. ಕೇಂದ್ರ ಸರ್ಕಾರ ಯಾವ ರೀತಿ ಹೆಜ್ಜೆ ಇಡ್ತಾ ಇದೆ, ಹಾಗಾದರೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆ ಅಷ್ಟೇ BR ಗವಾಯಿ ಅವರು ಒಂದು ಕಡೆ ಸುಮ್ಮನೆ ಸರ್ಕಾರ ಮಾಡಿರುವಂತಹ ಅಂದರೆ ಸಂಸತ್ನಲ್ಲಿ ಪಾಸಾಗಿರುವಂತಹ ಬಿಲ್ಲಲ್ಲಿ ಅಥವಾ ಸರ್ಕಾರದ ಕಾಯ್ದೆಯ ವಿಚಾರದಲ್ಲೆಲ್ಲ ನಾವು ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ, ಅಂಥದ್ದೇನಾದರೂ ದೊಡ್ಡ ವಿಚಾರ ಇದ್ರೆ ಹೇಳಿ ನೋಡೋಣ, ಮಧ್ಯಂತರವಾಗಿ ತಡೆಯಾಜ್ಞೆ ಮತ್ತೊಂದು ಸಾಧ್ಯ ಇಲ್ಲ, ದೊಡ್ಡ ವಿಷಯ ಏನಾದ್ರು ಇರೋ ನೀವು ತೋರಿಸ್ಬೇಕಲ್ಲ ಅದನ್ನು ಅಂತ ಅಭಿಪ್ರಾಯಪಟ್ಟರು. ಸೊ ಸರ್ಕಾರಕ್ಕೆ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಮಾಡಿರುವಂಥ ಸರ್ಕಾರಕ್ಕೆ ಬಹುದೊಡ್ಡ ಬಲ ಇದು ಸದ್ಯಕ್ಕಂತೂ. ಕೇಸ್ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆಯಲ್ಲ. ಇವತ್ತು ನೋಡಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಎಂಥ ಪಾಯಿಂಟನ್ನು ಹಾಕಿದ್ದಾರೆ ಕೋರ್ಟ್ ಮುಂದೆ ಅಂತ, ದ್ವಿಸದಸ್ಯ ಪೀಠದ ಮುಂದೆ. BR ಗವಾಯಿ ಅವರು ಈ ಕೇಸನ್ನು ಆಲಿಸ್ತಿದ್ದಾರೆ. ದ್ವಿಸದಸ್ಯ ಪೀಠ ಇದು. ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಈ ವಕ್ಫ್ ಅನ್ನೋದು, ತುಷಾರ್ ಮೆಹ್ತಾ ಅವರು ವಾದ, ವಕ್ಫ್ ಅನ್ನೋದು ಇಸ್ಲಾಮಿಕ್ ಕಾನ್ಸೆಪ್ಟ್ ಅಷ್ಟೇ, ಆದರೆ ಇಸ್ಲಾಂನ ಎಸೆನ್ಷಿಯಲ್ ಪಾರ್ಟ್ ಅಲ್ಲ, ಅದರ ಭಾಗ ಅಲ್ಲ, ಇದು ಒಂದು ಇಸ್ಲಾಮಿಕ್ ಕಾನ್ಸೆಪ್ಟ್ ಅಷ್ಟೇ ಅಂತ ವಾದ ಮಾಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಈ ವಕ್ಫ್ ಅನ್ನೋದು ಇಸ್ಲಾಮಲ್ಲಿ ಒಂದು ಚಾರಿಟಿ ಅಂದರೆ ದಾನಕ್ಕೋಸ್ಕರ ಮಾಡ್ಕೊಂಡಿರುವಂಥ ಒಂದು ವ್ಯವಸ್ಥೆ, ದಾನ ಕೊಡೋದಕ್ಕೋಸ್ಕರ. ಆ ಕಾನ್ಸೆಪ್ಟು ಬೇರೆ ಧರ್ಮಗಳಲ್ಲೂ ಇದೆ. ಫಾರ್ ಎಕ್ಸಾಂಪಲ್, ಹಿಂದೂಗಳಲ್ಲಿ ದಾನ ಕೊಡೋದಕ್ಕೊಂದು ಮಹತ್ವ ಇದೆ, ಸಿಖ್ಖರಲ್ಲೂ ಕೂಡ ದಾನ ಕೊಡೋದು ಅನ್ನೋದೊಂದು ಅತ್ಯಂತ ಪ್ರಮುಖವಾದ ಭಾಗ. ಅದೇ ರೀತಿ ಎಲ್ಲ ಧರ್ಮದಲ್ಲೂ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದು, ದಾನ ಅನ್ನೋದೊಂದು ಕಾನ್ಸೆಪ್ಟ್ ಇದೆಯಲ್ಲ, ಅದೇ ರೀತಿ ಇಸ್ಲಾಮಲ್ಲಿ ಚಾರಿಟಿ ಅನ್ನುವಂಥ ಹೆಸರಲ್ಲಿ ಮಾಡ್ಕೊಂಡಿರೋದು ಈ ವಕ್ಫ್ ಅನ್ನೋದು ಬಿಟ್ಟರೆ ಇನ್ನೇನೂ ಅಲ್ಲ ಅನ್ನೋದನ್ನು ಕ್ಲಿಯರ್ ಮಾಡ್ತಾರೆ. ತಮ್ಮ ವಾದವನ್ನು ಈ ರೀತಿಯಲ್ಲಿ ಮಂಡಿಸಿದ್ದಾರೆ ತುಷಾರ್ ಮೆಹ್ತಾ ಅವರು. ಮುಂದುವರೆದಂತೆ ಸಾಲಿಸಿಟರ್ ಜನರಲ್ ಹೇಳೋದೇನಪ್ಪ ಅಂತ ಕೇಳಿದ್ರೆ, ಅವರು ಹಳೆ ಕೆಲವೊಂದು ಕೇಸ್ ಜಡ್ಜ್ಮೆಂಟ್ಗಳನ್ನು, ಸುಪ್ರೀಂ ಕೋರ್ಟ್ ತೀರ್ಪನ್ನೇ ಉಲ್ಲೇಖ ಮಾಡ್ತಾ ವಾದ ಮಾಡ್ತಾ ಹೋಗ್ತಾರೆ. ವಕ್ಫ್ ಬೈ ಯೂಸರ್, ಈ ಕಾಂಟ್ರವರ್ಷಿಯಲ್ ವಕ್ಫ್ ಬೈ ಯೂಸರ್, ಇಂತಹ ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿ ಇದನ್ನು ಕ್ಲೇಮ್ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಒಂದಿಷ್ಟು ಎಕ್ಸಾಂಪಲ್ನ ಕೊಡ್ತಾರೆ. ಜೊತೆಗೆ ಸರಿ, ಇದು ವಕ್ಫ್ ಅನ್ನೋದು ಫಂಡಮೆಂಟಲ್ ರೈಟಾ? ಹಾಗಾದರೆ ಈ ವಕ್ಫ್ ತಿದ್ದುಪಡಿ, ಹೊಸ ತಿದ್ದುಪಡಿ ಕಾಯ್ದೆ ಮಾಡಿರೋದಕ್ಕೆ ಇಷ್ಟೆಲ್ಲ ವಿರೋಧ, ಇದಕ್ಕೆ ತಡೆಯಾಜ್ಞೆ ಕೊಡಬೇಕು, ಇದನ್ನು ಕಿತ್ತೆಸಿತೀವಿ ನಾವು, ಸಂವಿಧಾನ ವಿರೋಧಿ, ಇದು ಮುಸಲ್ಮಾನರಿಗೆ ಅನ್ಯಾಯ, ಹಕ್ಕನ್ನು ಕಿತ್ಕೊಳ್ತಿದೆ ಅಂತ ಅಲ್ವಾ ವಾದ ಮಾಡ್ತಿರೋದು. ಸರಿ, ಹಾಗಾದರೆ ಯಾವ ಫಂಡಮೆಂಟಲ್ ರೈಟ್ ಇದು ವಕ್ಫ್ ಅನ್ನೋದು? ಸಂವಿಧಾನದಲ್ಲಿ ಇದೆಯಾ? ವಕ್ಫ್ ಅನ್ನೋದು ಫಂಡಮೆಂಟಲ್ ರೈಟ್ ಅಲ್ಲ. ಹಾಗಾದರೆ ಇದು ಹೆಂಗೆ ಬಂತು? ಶಾಸನದ ಮೂಲಕವೇ ಇವರಿಗೆ ಪರಮಾಧಿಕಾರವನ್ನು ಕೊಡಲಾಗಿದೆ. ಅಂದರೆ ಸಂಸತ್ನಲ್ಲಿ ಪಾಸ್ ಮಾಡೋ ಮೂಲಕನೇ ಅಲ್ವಾ, ಸಂಸತ್ತೇ ಅಲ್ವಾ ಇವರಿಗೆ, ಶಾಸನನೇ ಅಲ್ವಾ ಇವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು. ಹಾಗಾದರೆ ಶಾಸಕಾಂಗ ವಕ್ಫ್ಗೆ ಬಲ ಕೊಟ್ಟಿದೆ, ಯಾವುದೋ ಒಂದು ಅವಕಾಶ ಅಧಿಕಾರವನ್ನು ಕೊಟ್ಟಿದೆ ಅಂದಮೇಲೆ ಅದು ತಪ್ಪು ಅಂತ ಅನಿಸಿದ್ರೆ ಅದನ್ನು ತೆಗೆಯುವ ಅಧಿಕಾರವೂ ಆ ಶಾಸಕಾಂಗಕ್ಕಿರುತ್ತೆ. ಸಿಂಪಲ್ ಪಾಯಿಂಟ್. ಇದನ್ನೇ ಹರೀಶ್ ಸಾಳ್ವೆ ಅವರು ಹಿಂದೆ ಬೇರೆ ಬೇರೆ ಕೇಸ್ಗಳು ಪೆಂಡಿಂಗ್ ಇವೆ ಅಂತ ಸುಪ್ರೀಂ ಕೋರ್ಟ್ಗೆ ನೆನಪಿಸಿದ್ರು. ಅಂದರೆ ಹಿಂದಿನ ತಿದ್ದುಪಡಿ, ಮನಮೋಹನ್ ಸಿಂಗ್ ಅವ್ರ ಕಾಲದ್ದು, ಅದಕ್ಕೂ ಹಿಂದಿನದ್ದು ಕಾಂಗ್ರೆಸ್ ಅವಧಿಯಲ್ಲಿ ಆದ ತಿದ್ದುಪಡಿ ವಕ್ಫ್ಗೆ ಪರಮಾಧಿಕಾರ ಕೊಡ್ತು. ಎಲ್ಲಿ ತನಕ ಪರಮಾಧಿಕಾರ ಅಂತ ಕೇಳಿದ್ರೆ, ಕೋರ್ಟ್ಗೂ ಕೂಡ ಈ ಕೇಸ್ ಹೋಗೋ ಹಾಗಿಲ್ಲ. ಅಂದರೆ ಈ ದೇಶದ ಕಾನೂನು ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡೋ ರೀತಿ ಆಯ್ತಲ್ವ. ಇಂಥ ಪರಮಾಧಿಕಾರ ಕೊಟ್ಟಿರೋದ್ರ ಬಗ್ಗೆ ಮತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡಿರುವ, ಅರ್ಜಿ ಹಾಕಿರೋದು ಕೂಡ ಪೆಂಡಿಂಗ್ ಇದೆ. ಅದನ್ನು ಮೊದಲು ಇತ್ಯರ್ಥಪಡಿಸಿ ಆಮೇಲೆ ಈಗ ಮಾಡಿರೋ ತಿದ್ದುಪಡಿ ಅದ್ರ ಬಗ್ಗೆ ಬಂದಿರೋ ಅರ್ಜಿಗಳನ್ನು ಕೈಗೆತ್ಕೊಳ್ಳಿ ಅಂತ ಹರೀಶ್ ಸಾಳ್ವೆ ಅವರು ಹೇಳಿದ್ದು ನಮಗೆ ನೆನಪಿದೆ. ಸೊ ಈಗ ತುಷಾರ್ ಮೆಹ್ತಾ ಅವರು ಅದೇ ದಾರಿಯಲ್ಲಿ ವಾದ ಮಾಡ್ತಿರೋದು. ವಕ್ಫ್ಗೆ ಅಸಲಿ ಟ್ವಿಸ್ಟ್ ಇಟ್ಟಿದೆ ನೋಡಿ. ಈಗ ನೀವು ವಾದ ಮಾಡ್ತಿದ್ದೀರಿ, ನಮಗಿರೋ ಪರಮಾಧಿಕಾರ ಇದು, ನಮ್ಮ ಹಕ್ಕನ್ನು ಕಿತ್ಕೊಂಡಿದೆ ಸರ್ಕಾರ ಅಂತ. ಸರಿ, ಈ ಪರಮಾಧಿಕಾರ ಕೊಟ್ಟಿದ್ಯಾರು? ಇದೇ ಶಾಸಕಾಂಗ. ಕೊಡುವ ಅಧಿಕಾರ ಯಾರಿಗಿದೆಯೋ ಅದನ್ನು ತೆಗೆಯುವ ಅಧಿಕಾರ ಇಲ್ಲ ಅಂತ ಹೆಂಗೆ ವಾದ ಮಾಡ್ತೀರಿ? ಸಿಂಪಲ್ ಪಾಯಿಂಟ್. ಮತ್ತಿದು ಅಲ್ಟಿಮೇಟ್ ಪಾಯಿಂಟ್. ಸಂಸತ್ನಲ್ಲಿ ತಿದ್ದುಪಡಿಯ ಮೂಲಕವೇ ಈ ಅಧಿಕಾರ ನಿಮಗೆ ಸಿಕ್ಕಿದೆ ಅಂದ ಮೇಲೆ ಅದನ್ನು ವಾಪಸ್ ಪಡೆಯೋ ಅಧಿಕಾರ ಇನ್ಯಾರಿಗಿರುತ್ತೆ? ಸಂಸತ್ಗಿರಲ್ವಾ? ಸಿಂಪಲ್ ಪ್ರಶ್ನೆಯನ್ನ
ಕೋರ್ಟ್ನ ಮುಂದೆ ಇಟ್ಟಿದ್ದಾರೆ, ದ್ವಿಸದಸ್ಯ ಪೀಠದ ಮುಂದೆ ಸಾಲಿಸಿಟರ್ ಜನರಲ್. ಹಾಗೆ ಏನಂದರೆ ಕೆಲವು ಜಡ್ಜ್ಮೆಂಟ್ಗಳು, ಈಗಾಗಲೇ ಹೇಳಿದ ಹಾಗೆ ಜಡ್ಜ್ಮೆಂಟ್ಗಳನ್ನು ಅಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟೇ ಹೇಳುತ್ತೆ, ಗೌರ್ಮೆಂಟ್ ಲ್ಯಾಂಡ್ ಮುಂದೆ, ಸರ್ಕಾರಿ ಜಾಗದ ಮೇಲೆ ಯಾರದ್ದೂ ಕೂಡ ರೈಟ್ ಇಲ್ಲ. ಅದು ಸರ್ಕಾರಿ ಜಾಗ ಆದಮೇಲೆ ಯಾರ ರೈಟೂ ಕೂಡ ಇಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಂತ ಹೇಳಿದೆ, ಸರ್ಕಾರಕ್ಕೆ ಸೇರಿರುವ ಪ್ರಾಪರ್ಟಿ ಆಗಿದ್ರೆ ಅದನ್ನು ವಕ್ಫ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ರು ಕೂಡ ವಾಪಸ್ ಪಡೆಯುವಂಥ ಹಕ್ಕಿದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳಿದೆ. ಅದನ್ನು ದ್ವಿಸದಸ್ಯ ಪೀಠದ ಮುಂದೆ ಇಡ್ತಾರೆ ಸಾಲಿಸಿಟರ್ ಜನರಲ್. ಸೊ ಗೌರ್ಮೆಂಟ್ ಲ್ಯಾಂಡನ್ನು ವಕ್ಫಲ್ಲಿ ಐಡೆಂಟಿಫೈ ಮಾಡೋದು, ವಕ್ಫ್ ಬೈ ಯೂಸರ್ ಮತ್ತು ನಾನ್ ಮುಸ್ಲಿಂ ಮೆಂಬರ್ಸ್ ಈ ವಕ್ಫ್ ಬೋರ್ಡಲ್ಲಿ ಇರೋದು, ಈ 3 ಪ್ರಮುಖ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಸರ್ಕಾರ ಕೋರ್ಟ್ನ ಮುಂದೆ ವಾದವನ್ನು ಮಂಡಿಸ್ತಾ ಇದೆ. ಯಾಕೆ ಇದು ತಪ್ಪಲ್ಲ, ಯಾಕೆ ವಕ್ಫ್ ತಿದ್ದುಪಡಿ ಈ ರೀತಿ ಮಾಡಬೇಕಾಯಿತು, ಯಾಕೆ ಇದು ಅನಿವಾರ್ಯ, ಈ ದೇಶದ ಕಾನೂನು ಎಲ್ರಿಗೂ ಒಂದೇ ಅನ್ನೋದನ್ನು ವಾದ ಮಾಡ್ತಾ ಇದೆಯಲ್ವಾ ಸರ್ಕಾರ. ಇದೆಲ್ಲ ಹಳೆ ಜಡ್ಜ್ಮೆಂಟ್ಗಳನ್ನು ಇಟ್ಟು ಮತ್ತು ಶಾಸಕಾಂಗ ಕೊಟ್ಟ ಪವರನ್ನು ಶಾಸಕಾಂಗವೇ ಯಾಕೆ ತೆಗೆದುಕೊಳ್ಳಬಾರ್ದು ವಾಪಸ್ಸು ಅನ್ನುವಂಥ ಅಂಶವನ್ನು ಇಟ್ಟು ವಾದ ಮಂಡಿಸಿದ್ದಾರೆ. ಸೊ ವಕ್ಫ್ ವಿಚಾರದಲ್ಲಿ ಯಾರು ಅಡ್ಡಗಾಲು ಹಾಕ್ತಿದ್ದಾರೋ ಅವರಿಗೆ ಅಸಲಿ ಶಾಕ್ ಕೊಟ್ಟ ಸರ್ಕಾರ. ನೋಡ್ಬೇಕು ಕೋರ್ಟ್ ಇದನ್ನು ಹೇಗೆ ಗಮನಿಸುತ್ತೆ ಅಂತ. BR ಗವಾಯಿ ಅವರ ಅಭಿಪ್ರಾಯವಂತೂ ಸರ್ಕಾರಕ್ಕೆ ಬಹುದೊಡ್ಡ ಆತ್ಮವಿಶ್ವಾಸ ಕೊಟ್ಟಿದೆ. ನೀವು ತಪ್ಪಿದೆ, ಇಂಥದ್ದೊಂದು ತಪ್ಪು ಅಥವಾ ಏನೋ ದೊಡ್ಡ ಸಮಸ್ಯೆ ಆಗಿದೆ ಅನ್ನೋದನ್ನು ತೋರಿಸದೇ ಇದ್ದಲ್ಲಿ ನಾವು ಹಸ್ತಕ್ಷೇಪ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾಯ್ದೆ ಕಾನೂನುಗಳನ್ನು ಮಾಡೋದು ಸಂಸತ್ನ ಅಧಿಕಾರ ಅನ್ನೋದನ್ನು BR ಗವಾಯಿ ಅವರು ವೆರಿ ಕ್ಲಿಯರ್ ಮಾಡಿದ್ದಾರೆ. ಇಷ್ಟೆಲ್ಲ ಕಾಂಟ್ರವರ್ಸಿಗಳ ನಡುವೆ BR ಗವಾಯಿ ಅವರು ಅತ್ಯಂತ ಕ್ಲಿಯರ್ ಆಗಿರುವಂಥ ಮೆಸೇಜನ್ನು ಕೊಟ್ಟಿದ್ದಾರೆ. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು 3 ಪ್ರಮುಖ ಅಂಶಗಳ ಬಗ್ಗೆ ಬಹಳ ಡೀಟೇಲ್ ಆಗಿ ವಾದ ಮಾಡಿರೋದು. ವಕ್ಫ್ ಬೈ ಯೂಸರ್ ಅಂದರೆ ಫಾರ್ಮಲ್ ಡಾಕ್ಯುಮೆಂಟೇಷನ್ನೇ ಇಲ್ಲದೆ, ಯಾವುದೇ ದಾಖಲಾತಿಗಳಿಲ್ಲದೆ ಇಷ್ಟು ವರ್ಷಗಳಿಂದ ಒಂದು ಭೂಮಿಯನ್ನು ನಾವು ಧಾರ್ಮಿಕ ಪ್ರಕ್ರಿಯೆಗೆ ಬಳಸ್ತಿದ್ದೀವಿ ಅನ್ನೋ ಕಾರಣಕ್ಕೆ ಅದು ನಮ್ಮದು ವಕ್ಫ್ದು ಅಂತ ಹೇಳಿಕೊಳ್ಳುವಂಥದ್ದು. ಇದು ಹಕ್ಕಲ್ಲ, ಫಂಡಮೆಂಟಲ್ ರೈಟ್ ಅಲ್ಲ, ಮೂಲಭೂತ ಹಕ್ಕಲ್ಲ. ಇದು ಅವಕಾಶ ಸಿಕ್ಕಿರೋದೆಲ್ಲಿಂದ ಅನ್ನೋದನ್ನು ವಿವರಿಸ್ತಾ ಹೋಗ್ತಾರೆ. ನಿನ್ನೆ ಕಪಿಲ್ ಸಿಬಲ್ ಅವರು ಇದು ಅಲ್ಲಾಹುವಿನ ಹೆಸರಲ್ಲಿ ಮಾಡುವಂಥ ಒಂದು ವಿಧಿವಿಧಾನ, ಇದು ರಿಲಿಜಿಯಸ್ ಆ್ಯಕ್ಟ್, ಇದು ಬದಲಾಗಿ ಸೆಕ್ಯುಲರ್ ವಿಚಾರ ಅಲ್ಲ ಇದು ಅಂತೆಲ್ಲ ವಾದ ಮಾಡಿದರು. ಯಾಕಂದರೆ ಬೋಧ್ಗಯಾದಲ್ಲಿ ಹಿಂದೂಗಳಿಲ್ವಾ, ಬುದ್ಧರ ಪವಿತ್ರ ಕ್ಷೇತ್ರಗಳಲ್ಲಿ ಇರೋರೆಲ್ಲ ಹಿಂದೂಗಳೇ ಅನ್ನುವಂಥ ಪಾಯಿಂಟನ್ನು BR ಗವಾಯಿ ಅವರು CJI ಹಾಕಿದಾಗ ಇದು ರಿಲಿಜಿಯಸ್ ವಿಚಾರ ಇದು ಅಂತ ವಾದ ಮಾಡಿದರು. ಸೊ ಅತ್ಯಂತ ರೋಚಕ ಹಂತಕ್ಕೆ ಬಂದು ನಿಂತಿದೆ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಹೋಗಿರುವಂಥ 100 ಅರ್ಜಿಗಳ ವಿಚಾರಣೆ. ಎಲ್ಲದರಲ್ಲಿರೋ ಅಂಶಗಳನ್ನು ಸೇರಿಸ್ಕೊಂಡು ಒಟ್ಟಾರೆ ಕೆಲವು ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಕೈಗೆತ್ತಿಕೊಂಡಿದೆ. ಸರ್ಕಾರ ತನ್ನ ಪ್ರಬಲವಾದ ವಾದವನ್ನು ಮಂಡಿಸ್ತಾ ಇದ್ದು, ಈ ತಿದ್ದುಪಡಿ ಯಾಕೆ ಅನಿವಾರ್ಯ, ಈ ದೇಶದಲ್ಲಿ ಎಲ್ಲರೂ ಸಮಾನರು ಅನ್ನೋದೇ ಹೌದಾದರೆ, ನಮ್ಮ ಸಂವಿಧಾನಕ್ಕೆ ಬೆಲೆ ನಾವು ಕೊಡ್ತೀವಿ ಅನ್ನೋದೇ ಆದರೆ ಖಂಡಿತ ಈ ತಿದ್ದುಪಡಿ ಅನಿವಾರ್ಯ ಅಂತ ಹೇಳ್ತಾ ಹೊರಟಿರೋದು ಮೋದಿ ಆಡಿದ್ದ ಮಾತು ಅವತ್ತದೇ. ಏನು ಸಂವಿಧಾನದಲ್ಲಿ ವಕ್ಫ್ ಎಲ್ಲಿದೆ, ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಇಲ್ಲದಿರೋ ಅಂಶವನ್ನು ನಾವು ಕಿತ್ತು ಬಿಸಾಕ್ತೀವಿ ಅನ್ನೋ ರೀತಿಯಲ್ಲಿ ಬಿಗ್ ಸ್ಟೇಟ್ಮೆಂಟ್ ಸಂಚಲನಕ್ಕೆ ಕಾರಣ ಆಗಿತ್ತು. ಕೆಲವು ತಿಂಗಳ ಹಿಂದೆ ಮೋದಿ ಆಡಿದ್ದ ಮಾತುಗಳು ಈಗ ಅದನ್ನೇ ಕೋರ್ಟಲ್ಲಿ ವಾದ ಮಾಡ್ತಿರೋದು. ಇದು ಫಂಡಮೆಂಟಲ್ ರೈಟ್ ಅಲ್ಲ, ಈ ಹಕ್ಕನ್ನು ನಮ್ಮ ಸಂವಿಧಾನ ಕೊಟ್ಟಿಲ್ಲ ಅಂತ ಪ್ರಹಾರವನ್ನ ನಡೆಸಿದೆ ವಕ್ಫ್ ತಿದ್ದುಪಡಿ ವಿರೋಧಿಗಳ ವಿರುದ್ಧ ಸರ್ಕಾರ. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.